ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಚಿಕನ್ ಬಿರಿಯಾನಿ ಕಬಾಬು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಬೌಲ್ಗೆ ಚಿಕನ್ ತೊಗೊಳ್ಳಿ, 1 kg ಅಷ್ಟು ತೊಳೆದಿಟ್ಕೊಂಡಿದ್ದೆ ಮುಂಚೆನೇ. 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಹಾಕಿದ ನಂತರ ಮ್ಯಾರಿನೇಟ್ ಮಾಡಬೇಕಾಗಿದೆ, ಎಲ್ಲ ಮಿಕ್ಸ್ ಮಾಡಬೇಕು ಮಸಾಲೆಗಳನ್ನು. ನೆಕ್ಸ್ಟು ಖಾರದ ಪುಡಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಖಾರದ ಪುಡಿ ಸೇರಿಸಿದ ನಂತರ ಟೇಜೋವರ ಬಿರಿಯಾನಿ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಇದೇ ಪೌಡ್ರ್ ಹಾಕಿ ಮಾಡ್ತಾ ಇರೋದು ನಾನು. ಯಾವ ಥರ ಬರುತ್ತೋ ಗೊತ್ತಿಲ್ಲ, ಟೇಸ್ಟ್ ಮಾತ್ರ. 1 ಬೌಲಷ್ಟು ಮೊಸರು, ಗಟ್ಟಿ ಮೊಸರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಗಟ್ಟಿ ಮೊಸರು ಸೇರಿಸ್ಕೊಂಡಾದ್ಮೇಲೆ ಕೈಯಲ್ಲೇ ಹಂಗೆ ಕಲಿಸ್ಕೊತಾ ಇದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಿರಿಯಾನಿ ಬಂದು ನಾನು 5 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಅದನ್ನು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕಂದ್ರೆ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಸ್ಪೂನಲ್ಲಿ ಬೇಕಾದ್ರೆ ಯೂಸ್ ಮಾಡಿ, ನಾನು ಕೈಯಲ್ಲೇ ಕಲಿಸ್ಕೊತೀನಿ. ಯಾಕಂದರೆ ಕೈಯಲ್ಲೇ ಯೂಸ್ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಕ್ತೀನಿ. ನೆಕ್ಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಮೂರು ಗೆಡ್ಡೆ ಆಗೋಷ್ಟು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. 3 ಗೆಡ್ಡೆ ಈ ಥರನೇ ಕಟ್ ಮಾಡ್ಕೊಳ್ಳೋದು ಬಿರಿಯಾನಿಗೆ ನಾನು. ಇದೇ ಥರ ಉದ್ದುದ್ದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತೀನಿ. ಉದ್ದುದ್ದಕ್ಕೆ ಕಟ್ ಮಾಡಾದ್ಮೇಲೆ 3 ಟೊಮೊಟೊ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ 3 ಟೊಮೊಟೊ ಹಾಕಿದ್ದೀನಿ ಬಿರಿಯಾನಿಗೆ. ನಾನು 5 ಜನಕ್ಕೆ ಕ್ವಾಂಟಿಟಿ ತೊಗೊಂಡು ಮಾಡ್ತಾ ಇರೋದು. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಒಂದು 5-6 ತೊಗೊಂಡಿದ್ದೀನಿ. ಮುಂಚೆನೇ ಮಸಾಲೆಗೆ ಖಾರದ ಪುಡಿ ಹಾಕಿದ್ದೀನಿ. ಒಂದು 5-6 ಒಗ್ಗರಣೆಗೆ ಅಂತ ಹಾಕೋತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಕ್ಕೊತಾ ಇದ್ದೀನಿ. 5 ಜನಕ್ಕೆ ಮಾಡೋ ಅಷ್ಟಲ್ವಾ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಕುಕ್ಕರ್ನೇ ಇಕ್ಕೊತಾ ಇದ್ದೀನಿ ನಾನು. ಕುಕ್ಕರ್ ಬಿಸಿ ಆಗಿದ ನಂತರ 6 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊತೀನಿ ನಾನು. ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇರಬೇಕು ಅಂತಾರಲ್ವ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ ತಕ್ಷಣ ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟೇ ಹಾಕೋದು. ನಾನು ಜಾಸ್ತಿ ಹಾಕಲ್ಲ, ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಇಷ್ಟನ್ನೇ ಹಾಕ್ತಾಯಿದ್ದೀನಿ ನಾನು. ಈ ಸ್ವಲ್ಪ ಕಂದು ಬಣ್ಣ ಬಂದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ 3 ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು 6 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳಿ. ಹಂಗೆ ಕಟ್ ಮಾಡೋದೇನು ಬೇಕಾಗಿಲ್ಲ. 3 ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕದು. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಟೊಮೊಟೊ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಯಾಕಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಅರಿಶಿನ ಹಾಕ್ಕೊತಾ ಇದ್ದೀನಿ, ಕಲರ್ಗೋಸ್ಕರ. ನೀವು ಹಾಕ್ಕೊಳ್ಳಿ ಬೇಕಾದ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ದ ನಂತರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಂಡು ಆಗಲೇ ಮ್ಯಾರಿನೇಟ್ ಮಾಡಿಕ್ಕಿದ ಚಿಕನ್ನು ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಚಿಕನ್ ಮಿಕ್ಸ್ ಮಾಡಿದ ನಂತರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚಿಕನ್ನೆಲ್ಲ ಮಸಾಲೆಗೆ ಹೊಂದ್ಕೋಬೇಕಲ್ವಾ. ನೆಕ್ಸ್ಟು ಒಂದು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನಷ್ಟು. ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಗರಂ ಮಸಾಲ ಸೇರಿಸ್ಕೊಳ್ಳಿ. ಇವಾಗ ಗರಂ ಮಸಾಲನೂ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಹಾಕ್ತಾ ಇರೋದು. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ ಮಸಾಲೆಗೆ. ಇನ್ನೊಂದು ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು 2 ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕದು, ಆ ಥರ ಫ್ರೈ ಮಾಡ್ಕೊಳ್ಳಿ. ಚಿಕನ್ನೆಲ್ಲ ನೋಡಿ ಆಗಲೇ ಬೆಂದಿದೆ, ಮಸಾಲೆನೂ ಹಿಡ್ಕೊಂಡಿದೆ. ಚೆನ್ನಾಗಿ ಎಣ್ಣೆ ಬಿಡ್ಕೋಬೇಕು ಚಿಕನ್ನೆಲ್ಲ ಬೆಂದು. ಆವಾಗ 4 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನು. 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ, 4.25 ಗ್ಲಾಸ್ ನೀರು ಸೇರಿಸ್ಕೊತೀನಿ. ಅನ್ನ ಅಳ್ಳುತ್ತಲ್ವ, ಅದಕ್ಕೆ 4 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ದೆ ಮುಂಚೆನೇ, 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ನೆಕ್ಸ್ಟು ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ನಾನು. 2 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಬುಲೆಟ್ ರೈಸ್ ಬರುತ್ತಲ್ಲ ಸಣ್ಣಕ್ಕೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗ್ಕೊಳ್ಳಿ. ಬಿರಿಯಾನಿ ರೆಡಿ ಆಯ್ತೈತಿ ನೋಡಿ. ಅನ್ನ ಎಲ್ಲ ಅಳ್ತೈತೆ. ಇದೇ ಥರ ಬೇಯಿಸ್ಕೊಳ್ಳಿ. ನಾನು ಕುಕ್ಕರ್ ಮುಚ್ಚಳ ಹಾಕ್ದಲೇ ಬೇಯಿಸ್ಕೊಂಡಿರೋ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಹುಡಿಗಾಗಿದೆ ಅಂತ. ಇವಾಗ ಚಿಕನ್ ಕಬಾಬ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊಳಕ್ಕೆ ಬಂದಿದ್ದೀನಿ.
ನೋಡಿ 1 ಕೆ ಜಿ ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ. ಇವಾಗ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಮೊಟ್ಟೆ ಒಡೆದಾಕೊಳ್ಳಿ ಅದಕ್ಕೆ. ಮೊಟ್ಟೆ ಒಡೆದಾಕೊಂಡಾದ್ಮೇಲೆ ಇದು ಕಡಲೆ ಅಕ್ಕಿ ಹಸಿಟ್ಟು ಬರುತ್ತಲ್ಲ, ಅಕ್ಕಿ ಹಸಿಟ್ಟು ಸೇರಿಸ್ಕೊಳ್ಳಿ 2 ಟೇಬಲ್ ಸ್ಪೂನಷ್ಟು. ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರು ಬರುತ್ತಲ್ಲ ಟೇಜು ಅವ್ರದ್ದು, ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದು ಸಾಲಲಿಲ್ಲ ಕಬಾಬ್ ಪೌಡ್ರು, ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ. ಒಂದು ಫ್ರಿಜ್ಜಲ್ಲಿ ಎತ್ತಿಕ್ಬಿಡಿ. ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಕ್ಬಿಡಿ ಕಲಿಸ್ಬಿಟ್ಟು. ಫ್ರಿಜ್ಜಲ್ಲಿ ಇಕ್ಕೊಬಿಟ್ಟು ನೆಕ್ಸ್ಟು ಬಾಣಲಿ ಬಿಸಿ ಮಾಡೋಕ್ಕೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಕ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಹಾಕ್ಕೋಬೇಕು. ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಎಣ್ಣೆ ಕಾಯಕ್ಕೆ ಇಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕಬಾಬ್ ಮಾಡೋಕ್ಕೆ ಅದೇ ಬಾಣಲಿ ಯೂಸ್ ಮಾಡ್ತೀನಿ ಅಂತ ಅದನ್ನು ಇಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾಯ್ದಿದೆ ಆಗಲೇ. ಇವಾಗ ನೋಡಿ ಒಂದೊಂದು ಪೀಸ್ನೇ ಹಾಕ್ತಾಯಿದ್ದೀನಿ. ಸೂಪರಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದೇ ಥರ ಜಾಸ್ತಿ ಏನು ಐಟಮ್ ಏನು ಹಾಕಂಗಿಲ್ಲ ಇದಕ್ಕೆ. ನೋಡಿ ಚೆನ್ನಾಗಿ ಕಾಯ್ದಾದ ಒಂದು ಸ್ವಲ್ಪ ಆದಮೇಲೆ ಎತ್ತಬೇಕು, ಇಲ್ಲಾಂದರೆ ಅದು ಕ್ರಿಸ್ಪಿನೆಸ್ ಎಲ್ಲ ಹೊಂಟೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಗರಿಗರಿಯಾಗಿರುತ್ತೆ. ಬಿಸಿಲು ತಿಂತಿದ್ರೆ ಸೂಪರಾಗಿರುತ್ತೆ ಕಬಾಬ್ ಮಾತ್ರ. ನನಗೆ ಆಚೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದೇ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ರೆಡಿಯಾಗಿದೆ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ.